2 ದಿನದ ಹಿಂದೆ ಮತ್ತು ಇವತ್ತು ಒಬ್ಬ ಸಂತೋಷ್ ಶೆಟ್ಟಿ ಎಂಬ ಒಬ್ಬ ಮೋಸಗಾರ ನಮ್ಮ ಮೇಲೆ, ಅಂದರೆ ನನ್ನ ಅಕ್ಕನ ಒಡೆತನಕ್ಕೆ ಸೇರಿದ ಏಡಿಯರ್ ಆರ್ಕಿಡ್ ಮೇಲೆ ಇಲ್ಲಸಲ್ಲದ ಪ್ರಕಟಣೆಯನ್ನು ಕೊಟ್ಟಿದ್ದಾನೆ. ಅದಕ್ಕೆ ಅದು ಸತ್ಯಕ್ಕೆ ದೂರವಾದ ಮಾತು. ಯಾಕಂತೇಳಿದರೆ ನಮ್ಮ ಹತ್ರ ಪರ್ಟಿಕ್ಯುಲರ್ ಎಲ್ಲ ಇದೆ, ಏನಿಲ್ಲದವರ ಇಲ್ಲ, ಇದ್ದೇ ನಾವು ತಗೊಂಡ ಜಾಗ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ದಾಖಲೆಗಳಿವೆ, ಪರ್ಮಿಷನ್ ಇವೆ, ಎಲ್ಲ ಇವೆ. ಆದರೆ ಇವನ ಅಸೂಯೆಯಿಂದ ಈ ರೀತಿಯ ಮೋಸಗಾರ ನಮಗೆ ಭಾಳ ಅನ್ಯಾಯ ಮಾಡಿ ನಮ್ಮ ಮನಸ್ಥಿತಿಯನ್ನು ಕುಂಠಿತ ಮಾಡಲು ನೋಡ್ತಿದ್ದಾನೆ. ಯಾಕಂತೇಳಿದರೆ ಅದಕ್ಕೆ ಕಾರಣ ಉಂಟು. 14/9/2024 ಬೈಪಾಸ್ ರೋಡಲ್ಲಿ ತೆಂಕಿಲ ಅಶ್ಮಿ ಕಾಂಪೌಂಡ್ಸ್ ಎಂಬಲ್ಲಿ ಈತ ಒಬ್ಬ ಒಂದು CL7 ಟೂರಿಸ್ಟ್ ಹೋಟೆಲನ್ನು ಓಪನ್ ಮಾಡಿದ್ದು. ಅದರಲ್ಲಿ ಲಾಡ್ಜಿ ಇದೆ, ಬಾರ್ ಇದೆ. ಈ ಬಾರನ್ನು ನಮಗೆ ಲೀಸಿಗೆ ಕೊಡ್ತೇನೆ ಅಂತೇಳಿ ಫಸ್ಟಿಗೆ ಹೇಳಿದ. ಅದೇ ಪ್ರಕಾರ ಹೇಳಿದಾಗೆ 25 ಲಕ್ಷ ರೂಪಾಯಿ ಫಸ್ಟಿಗೆ ಹೇಳಿದ್ದು 25 ಲಕ್ಷ ಅದನ್ನು ಕೊಂಡೋಗಿ ಕೊಟ್ಟಿದ್ದೇವೆ. ಅದು ಮಾಲಿಂಗೇಶ್ವರನ ಸನ್ನಿಧಿ ಎದುರಲ್ಲೇ ಕೊಟ್ಟದ್ದು ಅವನಿಗೆ. ಅದಕ್ಕೆ ಬೇಕಾದ ಪುರಾವೆಗಳು ನಮ್ಮ ಹತ್ರ ಇದೆ. ಆದರೆ ಇವ ಏನು ಮಾಡಿದ, ಆ ನಂತರ ಆ ಕೆಲಸವನ್ನು 2 ವರ್ಷ ನಮ್ಮನ್ನು ಕೊಡಿಸಿದ್ದಾನೆ. ಆ 25 ಮತ್ತೆ ಕೇಳಿದ 15 ಲಕ್ಷ ಕೊಡಿ ಅಂತೇಳಿ, ಅದನ್ನು ಕೊಟ್ಟೆವು ನಾವು. ಆದರೆ ಇವ ಮಾಡಿದ್ದಂತ ಲಾಸ್ಟಿಗೆ ಆಗುವಾಗ ಒಳಗಿನ ಕೆಲಸ ಅದು ಇದೆಲ್ಲ ನೀವೇ ಮಾಡಿ ಅಂತೇಳಿ ಆಯಿತು. ನಾವು ಅದಕ್ಕೆ ಒಪ್ಪಿ ನನ್ನ ಅಳಿಯನ ಹತ್ರ ಹೇಳಿದೆ, ನಾನು ಅಧೀಕ್ಷಯ ಹತ್ರ, ಆಯಿತು ಈಗ ಹೇಗೂ ನಮಗೆ ಹೋಗಿ ಆಗಿದೆಲ್ಲ ಮಗ, ಒಪ್ಪಿಕೋ ಅಂತೇಳಿದರೆ, ನಾನು ಒಂದು ಬಸ್ ಮಾಲಕನಾಗಿದ್ದೆ ಒಂದು ಸಮಯದಲ್ಲಿ. ಆದರೆ ನಾನು ಒಂದು ಸಣ್ಣ ಇನ್ಸಿಡೆಂಟಲ್ಲಿ ಮನೆಯಲ್ಲಿ ಉಳಿಯುವಂಥ ಪರಿಸ್ಥಿತಿ ಬಂತು. ನನ್ನ ಎಲ್ಲ ಬಸ್ಸುಗಳನ್ನು ಮಾರಿದೆ. ನನಗೆ ಅದರಲ್ಲಿ ಒಂದು 10-35 ಲಕ್ಷ ರೂಪಾಯಿ ಹಣ ಸಿಕ್ಕಿತ್ತು. ಆ ಹಣವನ್ನು ನನ್ನ ಅಳಿಯನ ಕೈಯಲ್ಲಿ ಕೊಟ್ಟೆ, ಇದನ್ನು ಉಪಯೋಗಿಸ್ಕೋ ನೀನು. ಆಯಿತು ಮಾವ ಅಂತ ನಾನು ಹೇಳಿದೆ, ನನಗೆ ಏನಾದ್ರು ತಿಂಗಳಿಗೆ ನೀನು ಕೊಟ್ಟು ಬಿಡು ಅಂತೇಳಿ. ಆಯ್ತಂತ ಒಪ್ಪಿದ. ಅದೇ ಪ್ರಕಾರ ಹೋಟೆಲ್ ಸ್ಟಾರ್ಟ್ ಆಗಿ ಕೂಡಲೇ ಕೊರೋನಾ ಬಂತು. ಕೊರೋನಾದಲ್ಲಿ ನಾವು ತುಂಬ ಲಾಸ್ ಆಗಿದ್ದೆವು. ಆದರೂ ಅವನಿಗೆ 1 ತಿಂಗಳ ಬಾಡಿಗೆ ನಾವು ಇಡಲಿಲ್ಲ. ಎಲೆಕ್ಟ್ರಿಕಲ್ ಬಿಲ್ ಅವನ ಕೈಯಲ್ಲೇ ಕಟ್ಟಲಿಕ್ಕೆ ನಾವು 50-60 ಸಾವಿರ ಕೊಡ್ತಿದ್ದೆವು. ಅದನ್ನು ಕಟ್ಟದೆ ಲೈನ್ ಕಟ್ ಮಾಡ್ತಾಯಿದ್ರು ಆವಾಗ KEB ಅವರು ಬಂದು, ಅದನ್ನು ನಾವೇ ಭರಿಸ್ತೇವೆ. ಎಲ್ಲ ಸಾಲ ಮೂಲ ಮಾಡಿ. ಆದರೆ ಕೊರೋನಾ ನಂತರ ನಮಗೇನೋ ಮಾಲಿಂಗೇಶ್ವರನ ಕೃಪೆಯಿಂದ ಒಳ್ಳೆ ವ್ಯಾಪಾರ ಇತ್ತು. ಇದನ್ನು ನೋಡಿ ಅದನಿಗೆ ಪುನಃ ಅಸೂಯೆ ಸ್ಟಾರ್ಟ್ ಆಯಿತು. ಇವನ ಈ ಅಸೂಯೆ ಬುದ್ಧಿಯೇ ಇವನಿಗೆ ಮುಳ್ಳು. ಯಾಕಂತೇಳಿದರೆ ಅಷ್ಟು ವ್ಯಾಪಾರ ಬರುವಾಗಲ್ಲ ಇವನಿಗೆ ಫಸ್ಟಿಗೆ ಇವನಿಗೆ ನಡೆಸ್ಬೋದಿತ್ತು ಆ ಹೋಟೆಲನ್ನು. ಯಾಕೆ ಬಾಕಿಯವರು ನಮಗೆ ಕೊಡಬೇಕಿತ್ತು? ಇವ ಏನು ಮಾಡಿದ, ಲಾಸ್ಟಿಗೆ ಬ್ಯಾಂಕಿಗೆ ಪಂಗನಾಮ ಹಾಕ್ಲಿಕ್ಕೆ ನೋಡಿದ. ಹೋಗಿ 3,80 ಲಕ್ಷ ರೂಪಾಯಿ ಬ್ಯಾಂಕಿಗೆ ಪಂಗನಾಮ ಹಾಕ್ಲಿಕ್ಕೆ ನೋಡಿದ. ಬ್ಯಾಂಕ್ ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ಇವನಿಗೆ ನೋಟಿಸ್ ಮಾಡಿ 15 ದಿವಸದಲ್ಲಿ ಮುಟ್ಟುಗೋಲು ಹಾಕಿದರು. ಬಾರಿಗೆ ಅಬಕಾರಿ ಇಲಾಖೆಯವರು ಬಂದರು, ಅದಕ್ಕೆ ಸೀಸ್ ಮಾಡಿದರು, ಇದು ಮಾಡಿದರು, ಎಲ್ಲ ಈ ಪಟ್ಟಿಗಳಿಂದಾಗಿ. ಯಾಕಂತೇಳಿದ್ರೆ ನಾವು ಕಷ್ಟಪಟ್ಟು ಹಾಕಿದಂಥ ಹಣ ಇದಕ್ಕೆ ದಿಕ್ಕು ದೆಸೆ ಇಲ್ಲದಂತ ಮಾಡ್ತಾ ಇದ್ದಾನೆ ಈಗ. ನಾವು ದಾರಿಗೆ ಬಿಡಬೇಕಾ? ಇವನು ಬೆಕ್ಕಿನ ಬಿಡರದಾಗೆ ಬುಡಗಟ್ಟು ಜನಾಂಗದವರಾಗೆ ದಿವಸಕ್ಕೊಂದು ರೂಮಿಗೆ ಹೋಗಿ ರೂಮ್ ಮಾಡಿಕೊಂಡು ಲಾಡ್ಜಿನ ಮೇಲೆ ರೂಮ್ ಕಾಡಿಕೊಂಡು ಮಲಗ್ತಾನೆ. ನಮಗೆ ಅಂಥ ಇದು ಬರಲಿಲ್ಲ. ಆದರೆ ಇವತ್ತು ನಮ್ಮನ್ನು ಮಾನಸಿಕವಾಗಿ ಹಿಂಸಿಸಿ ಇದೇ ಥರದ ಏನೇನು ಅಪಪ್ರಚಾರ ಪ್ರಕಟಣೆ ಕೊಡ್ತಿದ್ದಾನೆ. ಅದಕ್ಕೆ ಆ ಮಾಲಿಂಗೇಶ್ವರನೇ ಅವನಿಗೆ ಸರಿಯಾದ ಶಿಕ್ಷೆ ಕೊಡ್ತಾರೆ. ಆದರೆ ಇವ ಎಷ್ಟು ಒಳ್ಳೆಯವನೆಂದು ಇವನು ಇದು ಬೇಕಿತ್ತು. ನಮ್ಮ ಬಗ್ಗೆ, ಈ ರೀತಿಯ ಕಟ್ಟಡದ ಬಗ್ಗೆ, ADR ಆರ್ಕಿಡ್ನ ಬಗ್ಗೆ, ಅದು ನನ್ನ ಅಕ್ಕನ ಒಡೆತನದ. ನಾವು ಕೃಷಿಕರು ಹಣವು ಅದಕ್ಕೆ ಹಾಕಿದ್ದೇವೆ, ಕೃಷಿಯಿಂದ ಬಂದ ಹಣ ಹಾಕಿದ್ದೇವೆ, ಬ್ಯಾಂಕ್ ಲೋನ್ ಮಾಡಿದ್ದೇವೆ, ಎಲ್ಲ ಮಾಡಿ ಕೊನೆಯ ಹಂತಕ್ಕೆ ಮುಟ್ಟುವಾಗ ಯಾರೇ ಬಾಡಿಗೆದಾರರು ಅದಕ್ಕೆ ಬರಬಾರದೆನ್ನುವ ಅಸೂಯೆಯಿಂದ ಈ ಥರದ ಇವತ್ತಿನ ಒಂದು ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. ಕೆರೆ ಇತ್ತು, ಎಷ್ಟೋ ಯಾಕೆ ಇವ ಅಲ್ಲಿ ಹೋಮ್ ಗಾರ್ಡ್ ಆಗಿದ್ದಾನ ಅದನ್ನು ಕಾಯಲಿಕ್ಕೆ, ಅಥವಾ ಆ ಕೆರೆಯಿಂದ ಇವ ಕೆಸರು ತೆಗಿಲಿಕ್ಕೆ ಕೆಲಸಕ್ಕೆ ಹೋಗಿದ್ದಾನ? ಇವನಿಗೆ ಏನು ಗೊತ್ತಿದೆ? ಯಾರೋ ಹೇಳಿದ ಮಾತನ್ನು, ಯಾರೋ ಹೇಳಿದ ಇದನ್ನು ಒಂದಕ್ಕೊಂದು ಲಿಂಕ್ ಮಾಡಿ ನಮ್ಮ ಸ್ಥೈರ್ಯವನ್ನು ಕುಂಠಿತ ಮಾಡ್ತಾ ಇದ್ದಾನೆ ಇವ. ಅದಕ್ಕೆ ನಾನು ಈ ಪ್ರಕರಣ ಶಿಷ್ಟೀಕರಣ ತಿಳಿಸ್ತೇನೆ. ನೋಡಿ, ನಮಗೆ ಆನಂತರ ಹೋಟೆಲಿಂದ ಆದ ಅನಾಹುತ ಯಾನಂತ ಹೇಳಿದರೆ, ನಾವು ಹೋಟೆಲ್ ನಡೆಸುತ್ತಿರುವಾಗ ನನ್ನ ಅಪ್ಪ ಮೊಮ್ಮಗನೊಟ್ಟಿಗೆ ದಿವಾಸಲು ಹೋಟೆಲಿಗೆ ಹೋಗ್ತಾಯಿದ್ರು. ಅಲ್ಲಿ ಹೋಗುವಾಗ ಒಂದು ಯಾವಾಗಲೂ ಗಿರಕೆಯಿಂದ ಅಲ್ಲಿ ಪಾರ್ಕಿಂಗ್ ಮಾಡಬೇಡಿ, ಇಲ್ಲಿ ಪಾರ್ಕಿಂಗ್ ಮಾಡಬೇಡಿ ಅಂತೂ ಆ ಕಿರುಕುಳ ತಪ್ಪಿದ್ದಲ್ಲ. 2-4 ಜನ ಇವನಿಗೆ ಕಪಾಳ ಮೋಕ್ಷ ಮಾಡಿ ಇವನನ್ನು ರೂಮಿಗೆ ಕೊಂಡೋಗಿ ಹೊಡೆದಿದ್ದಾರೆ.
ಹೋಟೆಲ್ ಓಪನ್ ಇರುವ ಸಮಯದಲ್ಲಿ. ಆದರೂ ನಾಚಿಗೆ ಮಾನ ಇಲ್ಲದಂಥ ವ್ಯಕ್ತಿ ಈ ಸಂತೋಷ್ ಶೆಟ್ಟಿ. ನಮ್ಮದು ಏನಾದರೂ ಒಂದು ತೋರಿಸಲಿ, ಇಲ್ಲದ ಅಕ್ರಮ ದಂಧೆ, ಜೂಜಾಟ ಎಲ್ಲದರಲ್ಲಿ ವಹಿಸಿಕೊಂಡವ. ಆದರೂ ನಮಗೆ ಯಾಕೆ, ನಾವು ಯಾರಗಳಿಗೆ ಹೋಗಿಲ್ಲ, ನಾವು ಕಾನೂನು ಮೊರೆ ಹೋಗೋದು ಹೊರತು. ಈಗ ನಾವು ಇದಕ್ಕೆ ಕಾನೂನು ದಾವೆ ಮಾಡಿದ್ದೇವೆ. ನಮ್ಮ 70 ಲಕ್ಷಕ್ಕೆ ಬೇಕಾದ ದಾಖಲೆಯೇ ಇದೆ, ನನ್ನ ಅಧೀಕ್ಷರಿಗೆ ರಿಜಿಸ್ಟರ್ ಮಾಡಿಕೊಟ್ಟದ್ದು. ಆದರೂ ಇವನ ಚಾಲಿ ಬುದ್ಧಿ, ಈ ಮೊಂಡುತನ ಬುದ್ಧಿಯನ್ನು ಇವ ಬಿಡುವುದಿಲ್ಲ. ಇವ ದೊಡ್ಡ ಪ್ರೆಸ್ ಮೀಟ್ ಕೂತ್ಕೊಂಡು ಕರೀತಾನಲ್ಲ, ಇವನಿಗೆ ಯಾವಾಗ ನೈತಿಕತೆ ಇದೆ, ಯಾವ ಯೋಗ್ಯತೆ ಇದೆ ಮುಖ ಇಲ್ಲದವನಿಗೆ? ಎಲ್ಲ ಫಂಕ್ಷನಲ್ಲಿ ನಾನು ರೋಟ್ರಿ ಎಂತ ಯಾರಿಗೂ ಹೋದರೂ ರೋಟ್ರಿವರೆಗೂ ಲಾಸ್ಟಿಗೆ ಇಡುವುದೇವ ಅಂಥ ಜಾತಿ. ಇವನ ಜಾಯಮಾನವೇ ಹಾಗೆ. ಇವ ಮಾಡಿದ ಈ ಅನಾಚಾರದಿಂದ ಸಹಜ ನಾರಾಯಣ ರೈ ಅವರು, ಈ ಹಣಪ್ಪ ಅವರು ಇವನ ಇದರಿಂದಾಗಲಿ ದಿವಾಸಲು ಜನ ಮನೆಗೆ ಸಾಲದ ವಿಷಯದಲ್ಲಿ ನಿಮ್ಮ ಮಗ ಈಗ ಮಾಡಿದ, ನಿಮ್ಮ ಈಗ ಮಗ ಈಗ ಮಾಡಿ, ಅದೇ ಚಿಂತೆಯಲ್ಲಿ ಅವರು ಅದೇ ಅನಾರೋಗ್ಯದಿಂದ ಅವರು ನಿಧನರಾದರು. ಹಾಗೆ ನಾನು ಉದಾಹರಣೆ ಕೊಡ್ತೇನೆ. ನನ್ನ ತಂದೆ ಆ್ಯಕ್ಟಿವ್ ಆಗಿದ್ದರು, ಆದರೆ ಇವನ ಈ ಟಾರ್ಚರ್, ನಮಗೆ ಹೋಟ್ಲಲ್ಲಿ ಯಾವಾಗ ನೋಡಿದರು ಟಾರ್ಚರ್ ಅದು ಇದು. ಅವರು ಯಾವಾಗಲೂ ಬಂದು ನನ್ನ ಹತ್ರ ಕಣ್ಣು ಇಡ್ತಿದ್ರು, ನೀವು ಇಷ್ಟು ಹಣ ಹಾಕಿದ್ದೀರಿ, ಮೊಮ್ಮಗನನ್ನು ಹಾಕಿದ್ದಾನೆ ನೋಡು, ಒಂದು ದಿವಸ ನೆಮ್ಮದಿಯ ದಿನ ಇಲ್ಲ. ಆಯಿತು, ಹೋಟ್ಲನ್ನು ಸೀಸ್ ಮಾಡಿದರು. ಆವಂತರಿಂದ ನನ್ನ ಅಪ್ಪನಂದು ಅದೇ ತಲೆ ಬಿಸಿಯಲ್ಲಿ ಮೊಮ್ಮಗನಿಗೆ ಹೀಗೆ ಆಯ್ತಲ್ಲ ಅಂತ ಅದೇ ಟೆನ್ಷನಲ್ಲಿದ್ದರು 2 ತಿಂಗಳು. ಅದೇ ಇದರಲ್ಲಿ ಅವರು ನಿಧನರಾಗಿ ಹೋದರು. ಅವರು ಸಹ ಇವನು ಅದು ಪರೋಕ್ಷವಾಗಿ ಇವನೇ ಕಾರಣ, ನನ್ನ ತಂದೆ ನಿಧನರಾಗರು. ಯಾಕಂತ ಹೇಳಿದರೆ ಇವ ಮಾಡಿದ ಅನಾಚಾರ ಆ ದೇವರೇ ಇವನಿಗೆ ಕೊಡ್ತಾರೆ. ಈಗಲೂ ಸಾದಿ ಬೀದಿಯಲ್ಲಿ ಓಡ್ತಾನೆ, ಇನ್ನು ಸಾದಿಯಲ್ಲಿ ಬಿದ್ದವ, ಬೀಳಲಿಕ್ಕೆ ಉಂಟವ. ಯಾಕಂತೇಳಿದರೆ ಅವ ಮಾಡಿದ ಅನ್ಯಾಯ ಅಷ್ಟಿಷ್ಟಲ್ಲ. ಅದರ ಬದಲು ಈಗ ಆಯಿತು, ಬ್ಯಾಂಕಿಗೆ ಸೀಸ್ ಆಯಿತು, ನಾವು ಅದನ್ನು ಬಿಟ್ಟು ಬಂದೆವು, ನಮ್ಮ ಎಲ್ಲ ಚಿರಸರ ವಸ್ತುಗಳು ಅದರಲ್ಲೇ ಇದೆ. ಇವಾಗಲೂ ಅಬಕಾರಿ ಸೀಲ್ ಮಾಡಿದೆ, ಎಷ್ಟು 1 ವರ್ಷ ಆಗ್ತಾ ಬಂತು, ಇದಕ್ಕೊಂದು ಉತ್ತರವೇ ಇಲ್ಲ. ಮತ್ತು ನಾವು ಕೇಳುವಾಗ ನಮಗೆ ಉಡಾಪೆ ಉತ್ತರ, ನೀವಾಗ ವಸೂಲು ಮಾಡಿಕೊಳ್ಳಿ. ಹಾಗೆ ನೋಡಿ, ಪುತ್ತೂರು ಜನತೆ ತಿಳಿದುಕೊಳ್ಳಿ, ಈ ಮೊಸಳೆ ಕಣ್ಣೀರಿನವ ಯಾರ ಹತ್ರ ಬೇಕಾದರೂ ಮೊಸಳೆ ಕಣ್ಣೀರು ಹಾಕ್ತಾನೆ. ಇವನ ಬುದ್ಧಿ ವೈಶ್ಯ ಬುದ್ಧಿ ಹಿಂಬದಿಯಿಂದ ಯಾರಿಗಾದರೂ ಹೇಗೆ ಇಡಿಸುವುದೆಂದು. ಹಣ ತೆಕ್ಕೊಂಡ್ರೆ ಒಂದು ಮನುಷ್ಯನಿಗೆ ಕೊಡುವುದಿಲ್ಲ, ಅವರನ್ನು ಸತಾಯಿಸಿ ಚೆಕ್ ಕೊಟ್ಟರೆ ಅದನ್ನು ನೀವು ಮಾಡೋದು ಮಾಡಿ ಅಂತ ಹೇಳ್ತಾನೆ. ನಾವು ಅದಕ್ಕೆ ಈಗ ಕೋರ್ಟ್ ಮೊರೆ ಹೋಗಿದ್ದೇವೆ. ಇದಕ್ಕೆ ನಮಗೆ ನ್ಯಾಯದಲ್ಲೇ ಸಿಗಲಿ, ನ್ಯಾಯದಾನ ಕಷ್ಟಪಟ್ಟ ಹಣ ಅದಕ್ಕೆ ಹಾಕಿದ್ದೇವೆ ಧೈರ್ಯ ನಂಬಿ. ಆದರೆ ಇವಾಗ ಬ್ಯಾಂಕಿಗೆ ವಂಚಿಸಲಿ ಹೋಗಿ ಬ್ಯಾಂಕಿನವರು ಸೀಸ್ ಮಾಡಿದರು ಹೋಟ್ಲನ್ನು. ಇವಾಗ 1 ವರ್ಷ ಆಗ್ತಾ ಬಂತು. ಈಗ ಏನೋ ಅಕ್ರಮದಿಂದ ಲಾಡ್ಜೊಂದನ್ನು ಓಪನ್ ಮಾಡಿದ್ದಾನೆ. ಓಪನ್ ಮಾಡಿ ಅಲ್ಲಿ ಇಲ್ಲದಲ್ಲದ ಏನು ಆಗ್ತದೆ ಏನಿಲ್ಲ ಅಂತ ಇಲ್ಲ. ರಾತ್ರಿ ಹೊತ್ತು 2ನೇ ಫ್ಲೋರಿಗೆ ಹೋಗಬೇಕಾದ್ರೆ ಇವನ ಪರ್ಮಿಷನ್ ಬೇಕು. ಪರ್ಮಿಷನ್ ಕೊಟ್ಟರೆ ಅಂಡರ್ಗ್ರೌಂಡಿಂದ ಹೋಗಿ ಒಂದು ಲಿಫ್ಟ್ ಇದೆ, ಲಿಫ್ಟಿಂದ ಮೇಲ್ಗಡೆ ಹೋಗಬೇಕು. ಮೇಲ್ಗಡೆ ಫ್ಲೋರಲ್ಲಿ ಜೂಜಾಟ, ರಾತ್ರಿ ಇಡೀ ಬೆಳಿಗಾಗುವವರೆಗೆ ಜೂಜಾಟ. 2ನೇ ಫ್ಲೋರಲ್ಲಿ ಎಲ್ಲ ಅನೈತಿಕ ದಂಧೆ. ಇದಕ್ಕೆ ಕೆಲವರು ಬಲಿ ಆಗ್ತಿದ್ದಾರೆ. ಯಾವ ಊರಿನವರಲ್ಲಿ ಅಲ್ಲಿ ಕೊಡ್ತಾರೆ ರೂಮ್ ಅಂತೇಳಿ ಮಡಿಕೇರಿ, ಸುಳ್ಯ, ಸಕಲೇಶ್ಪುರ ಆ ಕಡೆಯಿಂದಲೂ ಬರ್ತಾ ಇದ್ದಾರೆ ಎಲ್ಲ. ಅಲ್ಲಿ ಯಾರ್ಯಾರನ್ನು ಕರೆದುಕೊಂಡು ಮಜಾ ಮಾಡೋದು. ಇದನ್ನು ನಾನು ಹೇಳ್ತೇನೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನೋ ಒಂದು ವರದಾನವಾಗಿ ಬಂದ ಸುಧೀರ್ ರೆಡ್ಡಿ IPS ಇವಾಗ ಇಲ್ಲಿದ್ದಾರೆ. ಇವರ ಗಮನಕ್ಕೆ ಇದು ಬಾರದಿರಬಹುದು. ಆದರೆ ಇದರ ಬಗ್ಗೆ ಇವರು ಕುಲಂಕುಷವಾಗಿ ತನಿಖೆ ಮಾಡಿ ಆ ಲಾಡ್ಜನ್ನು ಮುಟ್ಟುಗೋಲು ಹಾಕಬೇಕು. ಯಾಕಂತೇಳಿದರೆ ಅಲ್ಲಿ ನಡೆಯುವುದೇ ದಂಧೆ ಬೇರೆ. ಅವನ ಎಲ್ಲ ಕ್ಲಬ್ಸ್ ಮೆಂಬರ್ಸ್ ರಾತ್ರಿ ಇಡೀ ಜೂಜಾಟ. ಇದು ಗೊತ್ತಿದ್ದರೂ ಕೆಲವರು ಕಣ್ಣು ಮುಚ್ಚಿದ್ದಾರೆ. ಯಾಕಂತೇಳಿದರೆ ಅಂಥ ನಾಟಕ ಮಾಡ್ತಾನೆ ಅವ. ಈಗ ನಾನು ಈ ಗೋಷ್ಠಿಯ ಪುಸ್ತಕ ಇದರಲ್ಲಿ ಈ ವಿಚಾರ ತಿಳಿಸಿದ್ದೇನೆಂದು ಸ್ವಲ್ಪ ದಿವಸಕ್ಕೆ ಇರಲಿಕ್ಕಿಲ್ಲ. ಆದರೆ ಆ ಸ್ವಲ್ಪ ದಿವಸದ ನಂತರ ಸನ್ಮಾನ್ಯ ಸಾಹೇಬ್ರೆ, ರೆಡ್ಡಿಯವರೇ, ನೀವು ಆನಂತಾದರೂ ನಿಮ್ಮ ಗುಪ್ತಾಚಾರವನ್ನು ಕಳಿಸಿ ಆ ಹೋಟೆಲ್ನ ಒಳಗಡೆ ಏನು ನಡೀತಿದೆ ಎಂದು ನೋಡಬೇಕು. ಇವನಿಗೆ ನಾವು ಇಷ್ಟು ಕಷ್ಟಪಟ್ಟು ಕಟ್ಟುತ್ತಿರುವ ಕಟ್ಟಡವನ್ನು ಯಾರು ಪಡೆಯಬಾರದೆನ್ನುವಂಥ ಈ ಮೋಸಗಾರ ಪಟಿಂಗಣಿಗೆ ನನಗೆ ಏನಿಲ್ಲ, ನಾನು ಕೈಕಾಲಿಲ್ಲ, ನನಗೆ ಜೀವನ ಸಾಗಿಸಲಿಕ್ಕೆ ಏನೋ ಅಪ್ಪ ಮಾಡಿಟ್ಟ ಸ್ವಲ್ಪ ಅಡಿಕೆ ತೋಟ ಉಂಟು. ಇಲ್ಲದಿದ್ದರೆ ನನ್ನ ಇದ್ದ ಹಣ, ನಾನು ಕಷ್ಟಪಟ್ಟು ಮಾಡಿದಂಥ ಹಣ 35 ಲಕ್ಷ, ಅದನ್ನು ನನ್ನ ಅಳಿಯನಿಗೆ ಕೊಟ್ಟು ನಾನು ಒತ್ತಾಯದಿಂದ ಮಾಡಿಸಿದ್ದು.
ನೀನು ಮಾಡು ಮಗ ಅಂತ. ಅವನು ಮತ್ತೆ ಆಚೆಯಿಂದ ಈಚೆಯಿಂದ ಮತ್ತು ಅಪ್ಪನ ಹತ್ರ ಸ್ವಲ್ಪ ಹಣ ಇತ್ತು, ಆಚೆ ಈಚೆ ಒಟ್ಟುಗೂಡಿಸಿ ಇದು ಮಾಡಿದ್ದು. ಇವನು ಹೇಳಿದ ಮಾತಿಗೆ ಇರುವಂಥ ಮನುಷ್ಯನೇ ಅಲ್ಲ. ಇವನು ಮಾಡಿದ ಅನ್ಯಾಯಕ್ಕೆ ಆ ಮಹಾಲಿಂಗೇಶ್ವರ ದೇವರೇ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು, ನಮಗೂ ನ್ಯಾಯವನ್ನು ಒದಗಿಸಿಕೊಡುವನೆಂದು ನನಗೂ ನಂಬಿಕೆ ಇದೆ ಮಹಾಲಿಂಗೇಶ್ವರ ದೇವರಲ್ಲಿ. ಕೂಡಲೇ ಇವನ ಲಾಡ್ಜನ್ನು ಆಗಾಗ ಅಪರಾಧ ಪತ್ತೆ ದಳದವರು ಬಂದು ಚೆಕ್ ಮಾಡಬೇಕಾಗಿ ನನ್ನ ನಮ್ರ ವಿನಂತಿ. ಇವನಂಥ ಮೋಸಗಾರರನ್ನು ಪುತ್ತೂರಿನಲ್ಲಿ ಯಾರೂ ನಂಬಬೇಡಿ. ನಾನು ಇದಕ್ಕೆ ಸಾಕ್ಷ್ಯತೆ ನಾನು ಬಂದಾದರೂ, ನನಗೆ ನಡೀಲಿಕ್ಕೆ ಕೂಡದಿದ್ದರೂ ನಾನು ಬಂದಾದರೂ ಎಲ್ಲ ಎದುರಲ್ಲಿ ಹೇಳ್ತೇನೆ. ಅಷ್ಟು ಧೈರ್ಯ ನನಗಿದೆ. ನಮ್ಮನ್ನು ಈ ರೀತಿ ದಾರಿಗೆ ತರಲು ನೋಡುವ ಇವನಿಗೆ ಊರಿಲ್ಲ, ಇವನಿಗೆ ಮನೆ ಮಠ ಇಲ್ಲ. ಅಕ್ಕಿ ಜನಾಂಗದವರು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ತಾರಲ್ಲ, ಹಾಗೆ ಮಾಡಿ ಜೀವನ ಮಾಡುವಂಥ ಮೂರ್ಖಾಸಿನವ. ನಾನು ಬೈತೇನೆ, ನನಗೇನು ಹೆದರಿಕೆ ಇಲ್ಲ ಬೈಲಿಕ್ಕೆ. ಅಂದರೆ ನಮಗೆ ಅಷ್ಟು ಮನದ ಬೇಸರ ಉಂಟು. ನಾನು ಕಷ್ಟಪಟ್ಟಾನ, ಇಷ್ಟು 4 ಬಸ್ ಇತ್ತು, ಅದರಲ್ಲಿ ನಾನೇ ದುಡಿತಿದ್ದೆ. ನಮಗೆ ಈ ರೀತಿ ಅನ್ಯಾಯ ಮಾಡಿದ್ದು ಆ ದೇವರಿಗೆ ಸಲ್ಲಬೇಕು. ನನ್ನ ಏನೋ ಹಣೆ ಭರವಸೆಯಿಂದ ಹೀಗೆ ಏನೋ ಕೂತಿದ್ದೇನೆ ಮನೆಯಲ್ಲಿ. ಹಾಗಾದರೆ ನಮಗೆ ಇನ್ನೂ ಇವನಿಂದ ಬಿಡುಗಡೆ ಇಲ್ವಾ? ಮಾನಸಿಕ ಹಿಂಸೆಯನ್ನು ಕೊಟ್ಟು ನಮ್ಮನ್ನು ಎಷ್ಟು ದಿವಸ ಅಂತ ನಾನು ಸುಮ್ಮನಿದ್ದೆ ಇಷ್ಟರವರೆಗೆ. ಬೇಡ, ಸಾಯಿಲಿ. ಆದರೆ ಯಾವ ಮನೆಯಲ್ಲಿ ನನಗೆ ಮಲಗಿದ್ದಲ್ಲೂ ಇದಿಲ್ಲ, ನೆಮ್ಮದಿಲ್ಲ. ಇವನ ಭಂಡಾರ ದಿವಸಕ್ಕೊಂದು ಪ್ರೆಸ್ ರಿಪೋರ್ಟ್, ಇವನಿಂದ ದುಪ್ಪಟ್ಟು ಪ್ರೆಸ್ ರಿಪೋರ್ಟ್ ಕರೆಸಿ ಮಾಡುವಂಥ ಕೆಪಾಸಿಟಿ ನನ್ನ ಹತ್ರ ಇದೆ. ಆದರೆ ನಾನು ಅನ್ಯಾಯಕ್ಕೆ ಸುಳ್ಳನ್ನು ಮಾಡೋದಿಲ್ಲ, ನ್ಯಾಯದ ಪರ ಮಾತ್ರ ನಾನು ಮಾಡ್ತೇನೆ. ಎಲ್ಲ ಪುತ್ತೂರಿನ ಜನತೆಗೆ ಇವನಂಥ ಮೂರ್ಖರನ್ನು ಯಾರೂ ನಂಬಬೇಡಿ, ಇವನ ಮಾತಿಗೆ ಯಾರೂ ಕಿವಿ ಕೊಡಬೇಡಿ. ಎಲ್ಲ ಸತ್ಯಕ್ಕೆ ದೂರವಾದ ಮಾತು. ನೀವು ಬೇಕಾದರೆ ನಮ್ಮ ಅಲ್ಲೇ ADR ಅಪಾರ್ಟ್ಮೆಂಟ್ ಇದೆ, ಎಲ್ಲ ದಾಖಲೆಗಳನ್ನು ನೀವು ಪುತ್ತೂರು ಜನತೆ ನೋಡಬಹುದು. ಏನೋ ಒಂದು ಬಾವಿಯಲ್ಲಿ ಕೆಲಸ ಮಾಡಿ ಕೆಸರು ತೆಗೆಯುವ ಕೆಲಸಕ್ಕೆ ಹೋದವನಾಗೆ ಮಾತಾಡ್ತಾನಲ್ಲ, ಇವನಿಗೆ ಅಲ್ಲಿ ಕೆರೆ ಉಂಟಂತ ಗೊತ್ತಿತ್ತ? ಅದು ಹೇಳಿ ಫಸ್ಟು. ಅದು ಯಾರೋ ಒಂದು ಪೈಗಳವರ ಜಾಗ, ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ದಾನಲ್ಲ, ಇವನೇ ಮುಖ ಮೂರ್ಖಾಸಿನವನಿಗೆ. ಏನು ಬೇಕಾದರೆ ಹೇಳಿಕೆ ಒಳ್ಳಿನ ಪ್ರೆಸ್ ರಿಪೋರ್ಟ್ ಹೇಳಿ, ನನಗೇನಿಲ್ಲ. ಇವನ ಹಣೆವರ ಇಡೀ ಊರಿಗೆ ಪುತ್ತೂರಿಗೆ ಗೊತ್ತುಂಟು. ಇವನು ಕೆಲವು ರಾಜಕಾರಣಿಗಳು ಅವರ ಜೊತೆ ಹೋಗ್ತಾನೆ, ಪಾಪ ಅವರಿಗೇನು ಗೊತ್ತುಂಟು ಇಂಥ ಮೂರ್ಖ ಅಂತೇಳಿ. ಇಂದಿನ ಬುದ್ಧಿ ಅವರಿಗೆ ಗೊತ್ತಿಲ್ಲ. ಆ ಅಣ್ಣಂದಿರು ಇನ್ನಾದರೂ ಇವನನ್ನು ಸ್ವಲ್ಪ ದೂರ ಇಟ್ಟರೆ ಇವರ ಮಾನ ಮರ್ಯಾದೆ ಸ್ವಲ್ಪ ಉಳಿಬಹುದು. ಅಣ್ಣಂದಿರೇ, ನಿಮ್ಮ ಹತ್ರ ನಾನು ಕೈ ಮುಗಿದು ಕೇಳ್ತೇನೆ, ಇನ್ನು ಅವನನ್ನು ನೀವು ಯಾವತ್ತೂ ಹತ್ತಿರಕ್ಕೆ ಸೇರಿಸಿಕೊಳ್ಳಬೇಡಿ. ಅವನಂಥ ಪಟಿಂಗ, ಮೋಸಗಾರ, ವಂಚಕವ. ಅವ ಯಾರನ್ನು ಕೊಲೆ ಮಾಡಲಿಕ್ಕೆ ಎಸ್ಲಿಕ್ಕಿಲ್ಲ, ಅಂಥ ಮನುಷ್ಯವ. ಹಣ ಅಂತೇಳಿದರೆ ಈಗ ನಮ್ಮ ಹಣವನ್ನು ಬುಸಲಾಯಿಸಲು ನನ್ನ ಅಳಿಯನ ಹಣವನ್ನು ಮಾಡೋಕ್ಕೆ ಈ ಥರದ ಬ್ಲ್ಯಾಕ್ ಮೇಲ್. ಇವನಿಗೆ ಇದುವೇ ಬ್ಲ್ಯಾಕ್ ಮೇಲ್. ಈ ಮೊದಲು ಫೋನ್ ಮಾಡಿದ್ದಾನೆ 2-3 ಸಲ. ನೀವು ನನ್ನ ಬಗ್ಗೆ ಏನಾದರೂ ಹೇಳಿದರೆ ನಾನು ನಿಮ್ಮ ಹಣ ಕೊಡೋದಿಲ್ಲ. ನಾನು ಹೇಳಿದೆ, ನೀನು ಹೋಗು, ಅದು ಹೇಗೆ ದೇವರಿದ್ದಾರೆ ನೋಡುವ, ಹೇಗೆ ವಸೂಲು ಮಾಡಲಿಕ್ಕೆ ಆಗ್ತದೆ ಇಲ್ವಾ ಅಂಥೇಳಿ. ಆದರೆ ಕೈ ಮುಗಿದು ನನ್ನ ಪುತ್ತೂರು ಜನತೆಗೆ, ಇಡೀ ಜನತೆಗೆ ಅವನ ಮೋಸದಾಟಕ್ಕೆ ಯಾರೂ ಇನ್ನು ಬಲಿಯಾಗಬೇಡಿ. ನಾವು ಆದದ್ದು ಇಲ್ಲಿಗೆ ಸಾಕು. ವಂದನೆಗಳು, ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.